ಸೊ ಮಕ್ಕಳಲ್ಲಿ ನಾವು ಅಡಲ್ಟ್ ಪ್ರಾಡಕ್ಟ್ಸ್ ಯಾವಾಗ ಯೂಸ್ ಮಾಡ್ಬೋದು? ಪಿಂಪಲ್ಸ್ಗೆ, ಮೊಡವೆಗೆ ಟೂತ್ ಪೇಸ್ಟ್ ಹಚ್ಚೋದು. ಟೂತ್ ಪೇಸ್ಟ್ ಅಲ್ಲಿ ಸಿನಮಿಕ್ ಆಸಿಡ್ ಇರುತ್ತೆ. ತುಂಬಾ ನ್ಯೂಟ್ರಿಷನಲ್ ಪ್ರಾಬ್ಲಮ್ಸ್ ನೋಡ್ತಾ ಇದೀವಿ, ಅಂದ್ರೆ ಐರನ್ ಡೆಫಿಷಿಯನ್ಸಿ, B12 ಡೆಫಿಷಿಯನ್ಸಿ. ಇದರಿಂದ ಅವರಿಗೆ ತುಂಬಾ ಹೇರ್ ಚೇಂಜಸ್ ಬರ್ಬೋದು, ಸ್ಕಿನ್ ಚೇಂಜಸ್ ಬರ್ಬೋದು, ಪಿಗ್ಮೆಂಟೇಷನ್, ಹೇರ್ ಫಾಲ್, ಇದೆಲ್ಲಾನು ಪ್ರಿವೆಂಟ್ ಮಾಡೋಕ್ಕೆ ನಾವು ಡಯಟ್ ಬಗ್ಗೆ ಸ್ಟ್ರೆಸ್ ಮಾಡಬೇಕು. ಪ್ರತಿ ಸತಿನೂ ಮಗು ಯೂರಿನ್ ಪಾಸ್ ಮಾಡಿದಾಗ, ಮೋಷನ್ ಪಾಸ್ ಮಾಡಿದಾಗ ಡ್ಯಾಮ್ ಕ್ಲಾತಲ್ಲಿ ಅಷ್ಟೇ, ಸಾಫ್ಟ್ ಕ್ಲಾತಲ್ಲಿ ವೈಪ್ ಮಾಡಬೇಕು. ವೆಟ್ ವೈಪ್ಸ್ ಯೂಸ್ ಮಾಡೋದಾದರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಚಿತ್ರಿಕಾ. ನಾನು ಡರ್ಮಟಾಲಜಿಸ್ಟ್, ಬ್ಯಾಂಗ್ಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಾತಾಡ್ತಾ ಇರೋದು ಪೀಡಿಯಾಟ್ರಿಕ್ ಸ್ಕಿನ್ ಕೇರ್ ಬಗ್ಗೆ, ಅಂದರೆ ಮಕ್ಕಳಲ್ಲಿ ನಾವು ಯಾವ ರೀತಿಯಾದ ಸ್ಕಿನ್ ಕೇರ್ನ ಬಳಸಬೇಕು ಅಂತ. ಸೊ ನಮ್ಮ ಸ್ಕಿನ್ನು ಲಾರ್ಜೆಸ್ಟ್ ಆರ್ಗನ್ ಇನ್ ದ ಬಾಡಿ. ಸೊ ಇದನ್ನು ನಾವು ಪ್ರೊಟೆಕ್ಟ್ ಮಾಡೋದ್ರಿಂದ ಅಷ್ಟೇ ಮುಂದುವರೆದಂಗೆ ನಮಗೇನು ಚರ್ಮ ರೋಗ ಅಥವಾ ಚರ್ಮ ಕಾಯಿಲೆಗಳು ಬರಲ್ಲ. ಪೀಡಿಯಾಟ್ರಿಕ್ಸಲ್ಲಿ ನಾವು ಬೇಸಿಕ್ಸನ್ನು ಅಷ್ಟೇ ನಾವು ಸಜೆಸ್ಟ್ ಮಾಡೋದು, ಅಂದರೆ ಪ್ರೊಟೆಕ್ಷನ್ ಆ್ಯಂಡ್ ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಂತ. ಸೊ ಪ್ರೊಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಅಂದರೆ ಏನೇನು, ನೀವು ಯಾವ ಥರ ಇದನ್ನು ನಿಮ್ಮ ರೂಟೀನಲ್ಲಿ ಯೂಸ್ ಮಾಡ್ಬೋದು ಅಂತ ನಾನಿವತ್ತು ನಿಮಗೆ ಹೇಳ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಯಾವಾಗಲೂ ಮಕ್ಕಳಲ್ಲಿ ನಾವು ಹೇಳೋದು ಲ್ಯೂಕ್ ವಾರ್ಮ್ ವಾಟರಲ್ಲೇ ಸ್ನಾನ ಮಾಡಿಸ್ಬೇಕು. ತುಂಬ ಹೆಚ್ಚಿಗೆ ಬಿಸಿ ನೀರು ಅಥವಾ ತುಂಬ ತಣ್ಣಗಿರೋ ನೀರನ್ನ ಯೂಸ್ ಮಾಡಬೇಡಿ. ಆಮೇಲೆ ಸಣ್ಣ ಮಕ್ಕಳಲ್ಲಿ ಮಸಾಜ್ ಆಯಿಲ್ಸ್ ಯೂಸ್ ಮಾಡ್ಬೋದು. ಜನರಲಿ ನಾವು ಸಜೆಸ್ಟ್ ಮಾಡೋದು ಇದಕ್ಕೆ ಕೋಕೋನಟ್ ಆಯಿಲ್. ಆಲಿವ್ ಆಯಿಲ್ ಎಲ್ಲ ನಾವು ನೋಡ್ದಂಗೆ ಜಾಸ್ತಿ ಇದರಲ್ಲಿ ಇರಿಟೇಷನ್ ಅಥವಾ ಇಚ್ಚಿಂಗ್, ಅಲರ್ಜಿಕ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಬರೋವಂಥ ಚಾನ್ಸಸ್ ಇರುತ್ತೆ. ಸೊ ಬೆಸ್ಟ್ ಅಂದರೆ ಇದಕ್ಕೆ ನಮ್ಮ ಕೊಬ್ಬರಿ ಎಣ್ಣೆ ಅಥವಾ ಕೋಕೋನಟ್ ಆಯಿಲ್. ಸ್ನಾನ ಆದಮೇಲೆ ನಾವೇನು ಯೂಸ್ ಮಾಡ್ಬೋದು ಅಂದರೆ ರೆಗ್ಯುಲರ್ಲಿ ಮಾಯ್ಶ್ಚರೈಸರ್ಸ್. ಸೊ ರೆಗ್ಯುಲರಾಗಿ ನಾವು ಯಾವ ರೀತಿ ಮಾಯ್ಶ್ಚರೈಸರ್ಸ್ನ ಮಕ್ಕಳಲ್ಲಿ ಬಳಸ್ಬೋದು? ನಾವು ಸಜೆಸ್ಟ್ ಮಾಡೋದು ಫ್ರೇಗ್ನೆನ್ಸ್ ಫ್ರೀ ಮತ್ತು ಪ್ರಿಸರ್ವೇಟಿವ್ ಫ್ರೀ ಮಾಯ್ಶ್ಚರೈಸರ್ಸ್. ಈ ಮಾಯ್ಶ್ಚರೈಸರ್ಸ್ ಯಾವುದೇ ರೀತಿ ಸ್ಮೆಲ್ ಅಥವಾ ಫ್ರೇಗ್ನೆನ್ಸ್ ಇರಬಾರ್ದು. ಆಮೇಲೆ ಇದು ಹೈಡ್ರೇಷನ್ ಕೊಡಬೇಕು, ಅಂದರೆ ಲಾಂಗ್ ಲಾಸ್ಟಿಂಗ್ ಡ್ರೈನೆಸ್ನೆಲ್ಲ ಪ್ರೊಟೆಕ್ಟ್ ಮಾಡೋಕ್ಕೆ, ಪ್ರಿವೆಂಟ್ ಮಾಡೋಕ್ಕೆ ನಮಗೆ ಯೂಸ್ ಮಾಡೋ ಥರ ಇರಬೇಕು. ಸೊ ಇದರಲ್ಲಿ ಶಿಯಾ ಬಟರ್ ಆಗಲಿ, ಕೋಕೋ ಬಟರ್ ಆಗಲಿ, ಸೆರಮೈಡ್ಸ್, ಇವನ್ನೆಲ್ಲ ನೀವು ಇಂಗ್ರೀಡಿಯೆಂಟ್ಸಲ್ಲಿ ಹುಡುಕ್ಬೋದು ಮಾಯ್ಶ್ಚರೈಸರ್ಸಲ್ಲಿ. ಮತ್ತು ನೆಕ್ಸ್ಟ್ ಬರೋದು ನಿಮಗೆ ರೆಗ್ಯುಲರ್ ಯೂಸ್ ಕ್ಲೆನ್ಸರ್ಸ್ ಅಥವಾ ಬೇದಿಂಗ್ ಬಾರ್ಸ್, ಸೋಪ್ಸ್. ಇದನ್ನು ಯಾವಾಗಲೂ ನಾವು ಸಜೆಸ್ಟ್ ಮಾಡೋದು ಸಿಂಡೆಡ್ ಬಾರ್ಸ್ ಅಥವಾ ನ್ಯೂಟ್ರಲ್ pH ಬಾರ್ಸ್ನ ಯೂಸ್ ಮಾಡೋಕ್ಕೆ. ಬಾಡಿ ವಾಷಸ್ನ ಯೂಸ್ ಮಾಡೋದಾದರೆ ಆಯಿಲ್ ಬೇಸ್ಡ್ ಬಾಡಿ ವಾಶ್, ಅಥವಾ ತುಂಬ ಡ್ರೈ ಸ್ಕಿನ್ ಇರೋರಿಗೆ ಆಯಿಲ್ ಬೇಸ್ಡ್ ಬಾಡಿ ವಾಶ್ ಅಥವಾ ಕ್ಲೆನ್ಸರ್ಸ್. ಸೊ ಬೇದಿಂಗ್ ಬಾರ್ಸ್ ಮತ್ತು ಮಾಯ್ಶ್ಚರೈಸರ್ಸ್ ಯೂಸ್ ಮಾಡ್ಬೇಕಾದ್ರೆ ಈ ಲಾಂಗ್ ಟರ್ಮ್ ಬಾತ್ಸ್ನ ಅವಾಯ್ಡ್ ಮಾಡಬೇಕು. ತುಂಬ ಹೊತ್ತು ಲಾಂಗ್ ಟರ್ಮ್ ಆಗಿ ಸ್ನಾನ ಮಾಡಿಸ್ಬಾರ್ದು. ಲ್ಯೂಕ್ ವಾರ್ಮ್ ವಾಟರ್ನ ಯೂಸ್ ಮಾಡಬೇಕು. ಸ್ನಾನ ಆಗಿ 10 ಮಿನಿಟ್ಸ್ ನಂತರ ವಿದಿನ್ 10 ಮಿನಿಟ್ಸ್ ಪ್ಯಾಕ್ ಮಾಡಬೇಕು ಸ್ಕಿನ್ನ ಡ್ರೈ. ಅದಾದಮೇಲೆ ಮಾಯ್ಶ್ಚರೈಸರ್ಸ್ನ ಅಪ್ಲೈ ಮಾಡಿದ್ರೆ ಫುಲ್ ದಿನ ಹೈಡ್ರೇಟೆಡ್ ಆಗಿ ಇರುತ್ತೆ. ತುಂಬ ಡ್ರೈ ಇರೋ ಸ್ಕಿನ್ ಮಕ್ಕಳಿಗೆ 2 ಟೈಮ್ಸ್ ಮಾಯ್ಶ್ಚರೈಸರ್ಸ್ನ ಸಜೆಸ್ಟ್ ಮಾಡ್ತೀವಿ, ಅಂದರೆ ಬೆಳಗ್ಗೆ ಒಂದ್ಸತಿ ಮತ್ತು ಬಿಫೋರ್ ಬೆಡ್ ಟೈಮ್ ಇನ್ನೂ ಒಂದ್ಸತಿ ಫುಲ್ ಬಾಡಿ ಮಾಯ್ಶ್ಚರೈಸರ್ಸ್ನ ಯೂಸ್ ಮಾಡ್ಬೋದು. ಸೊ ಮಾಯ್ಶ್ಚರೈಸರ್ಸ್, ಕ್ಲೆನ್ಸರ್ಸ್ ಆದಮೇಲೆ ನೆಕ್ಸ್ಟ್ ಬರೋದು ನಾವು ಯಾವ ರೀತಿ ಸನ್ಸ್ಕ್ರೀನ್ಸ್ನ ಮಕ್ಕಳಲ್ಲಿ ಯೂಸ್ ಮಾಡಬೇಕು. ಆಮೇಲೆ ಸನ್ಸ್ಕ್ರೀನ್ಸ್ ಯೂಸ್ ಮಾಡಬೇಕಾ? ಸನ್ಸ್ಕ್ರೀನ್ಸ್ನ ನಾವು ಸಜೆಸ್ಟ್ ಮಾಡೋದು ಮಕ್ಕಳಲ್ಲಿ ಆಫ್ಟರ್ 6 months ಆಫ್ ಏಜ್. ಡೈಲಿ ಯೂಸ್ ಮಾಡಬೇಕು ಅನ್ನೋದು ಏನಿಲ್ಲ. ಬಿಫೋರ್ ಎನಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್, ಸ್ವಿಮ್ಮಿಂಗ್ ಆ್ಯಕ್ಟಿವಿಟೀಸ್, ಅಥವಾ ಏನಾದರೂ ನೀವು ವೆಕೇಷನ್ ರಜೆಗಳಿಗೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ರೆ ಆವಾಗ ಈ ಸನ್ಸ್ಕ್ರೀನ್ಸ್ನ ಯೂಸ್ ಮಾಡ್ಬೋದು. ಮಕ್ಕಳಲ್ಲಿ ನಾವು ಸಜೆಸ್ಟ್ ಮಾಡೋದು ಬರೀ ಫಿಸಿಕಲ್ ಸನ್ಸ್ಕ್ರೀನ್ಸ್ ಅಥವಾ ಜಿಂಕ್ ಆಕ್ಸೈಡ್ ಮಿನರಲ್ ಸನ್ಸ್ಕ್ರೀನ್. ಇದನ್ನು 30 ಮಿನಿಟ್ಸ್, 30 ನಿಮಿಷದ ಮುಂಚೆ, ಹೊರಗಡೆ ಹೋಗೋಕ್ಕೆ ಮುಂಚೆ ಅಪ್ಲೈ ಮಾಡಬೇಕು. ಮತ್ತು ಎವ್ರಿ 3 to 4 hours ಔಟ್ಡೋರ್ಸ್ ಇದ್ದರೆ ಇದನ್ನು ಮತ್ತೆ ಎಕ್ಸ್ಪೋಸ್ ಏರಿಯಾಸ್ಗೆ, ಅಂದರೆ ಫೇಸ್, ನೆಕ್ ಮತ್ತು ಕೈಗಳಿಗೆ, ಇದಕ್ಕೆಲ್ಲ ಏರಿಯಾಸ್ಗೂ ನೀವು ಅದನ್ನು ರೀಅಪ್ಲೈ ಮಾಡಬೇಕು. ನೆಕ್ಸ್ಟ್ ಸನ್ಸ್ಕ್ರೀನ್ಸ್ ಆದಮೇಲೆ ನಾವು ಯಾವ ರೀತಿಯಾಗಿ ಟ್ರಾನ್ಸಿಷನ್ ಮಾಡಬೇಕು ಸ್ಕಿನ್ ಕೇರ್ನ. ಸೊ ಮಕ್ಕಳಲ್ಲಿ ನಾವು ಅಡಲ್ಟ್ ಪ್ರಾಡಕ್ಟ್ಸ್ ಯಾವಾಗ ಯೂಸ್ ಮಾಡ್ಬೋದು? ಅವರು 12 to 13 ಇಯರ್ಸ್ ಆದಮೇಲೆ ಮಕ್ಕಳಿಗೆ ಸ್ಕಿನ್ ಚೇಂಜಸ್ ಆಗುತ್ತೆ, ಅಂದರೆ ಹಾರ್ಮೋನಲ್ ಚೇಂಜಸ್ಸಿಂದ ಅವ್ರಿಗೆ ಸ್ವೆಟ್ಟು ಮತ್ತು ಎಂಡೋಕ್ರೈನ್ ಹಾರ್ಮೋನ್ಸಿಂದ ಸ್ವೆಟ್ಟಿಂಗ್ ಮತ್ತು ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಈಗ ನಾವು ಪ್ರಾಡಕ್ಟ್ಸ್ನ ಮತ್ತೆ ಚೇಂಜ್ ಮಾಡ್ಬೋದು. ಸನ್ಸ್ಕ್ರೀನ್ಸ್ನ ಅಡಲ್ಟ್ ಸನ್ಸ್ಕ್ರೀನ್ಸ್ಗೆ ಶಿಫ್ಟ್ ಮಾಡ್ಬೋದು. ಮತ್ತು ಸಿಂಡೆಡ್ ಬಾರ್ಸಿಂದ ಆಯಿಲಿ ಸ್ಕಿನ್ ಇರೋರಿಗೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಅಥವಾ ಆಯಿಲಿ ಸ್ಕಿನ್ ಕ್ಲೆನ್ಸರ್ಸ್ನ ಬಳಸ್ಬೋದು. ನಾರ್ಮಲಿ ಏನೇನು ಕಂಡೀಷನ್ಸ್ ನಾವು ಚಿಲ್ಡ್ರನಲ್ಲಿ ಅಬ್ಸರ್ವ್ ಮಾಡೋದಂದ್ರೆ ಯಾವ ಥರ ಚರ್ಮ ಕಾಯಿಲೆಗಳು ಜಾಸ್ತಿ ಕಾಮನ್ ಆಗಿ ಮಕ್ಕಳಲ್ಲಿ ನೋಡ್ತೀವಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪೇರೆಂಟ್ಸಿಗೆ, ಅಪ್ಪ ಅಮ್ಮಂಗೆ ಯಾರಿಗಾದರೂ ಅಲರ್ಜಿ ಕಂಡೀಷನ್ಸ್ ಇದ್ದರೆ ಮಕ್ಕಳಲ್ಲಿ ಅಟೋಪಿಕ್ ಡರ್ಮಟೈಟಿಸ್ ಅಥವಾ ಅಟೋಪಿಕ್ ಎಕ್ಸಿಮಾ, ಇದು ಎಸ್ಪೆಷಲಿ ಬೆಂಗಳೂರು ಕ್ಲೈಮೇಟಿಗೆ ತುಂಬ ಜನಕ್ಕೆ ಫ್ರೀಕ್ವೆಂಟ್ ಆಗಿ ಬರ್ತಾ ಇದೆ. ಸೊ ಇದನ್ನು ಪ್ರಿವೆಂಟಿವ್ ಮೆಷರ್ ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮಾಯ್ಶ್ಚರೈಸರ್ನ ಡೈಲಿ ಯೂಸ್ ಅಪ್ಲೈ ಮಾಡಬೇಕು.
ಸೊ ಈ ಮಕ್ಕಳಿಗೆ ಸಣ್ಣ ವಯಸ್ಸಿಂದನೇ ಮಾಯಿಶ್ಚರೈಸರ್ಸ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋ ಥರ ನಾವು ಅವರಿಗೆ ಹೇಳ್ಕೊಡ್ಬೇಕು. ನೆಕ್ಸ್ಟ್ ಬರೋದು ಡೈಪರ್ ಡರ್ಮಟೈಟಿಸ್. ಸೊ ಸಾಮಾನ್ಯವಾಗಿ ನಾವು ಮಕ್ಕಳಲ್ಲಿ ಡೈಪರ್ಸ್ ಯೂಸ್ ಮಾಡಿದಾಗ ಕಾಮನ್ ಆಗಿ ಡೈಪರ್ ಡರ್ಮಟೈಟಿಸ್ನ ಅಬ್ಸರ್ವ್ ಮಾಡ್ತೀವಿ. ಡೈಪರ್ ರ್ಯಾಶ್ನ ನಾವು ಕಾಮನ್ ಆಗಿ ಸಣ್ಣ ಮಕ್ಕಳಲ್ಲಿ ನೋಡ್ತೀವಿ. ಸೊ ಎವ್ರಿ ಡೇ ಯೂಸೇಜ್ ಆಫ್ ಡೈಪರ್ಸ್ ಇದು ನಮ್ಮ ಮಕ್ಕಳಿಗೆ ತುಂಬ ಸತಿ ಡೈಪರ್ ರ್ಯಾಷಸ್ನ ಕೊಡುತ್ತೆ. ಅಂದರೆ ಕೆಂಪಾಗೋದು, ಇಚ್ಚಿಂಗ್ ಬರೋದು, ಬರ್ನಿಂಗ್ ಬರೋದು ಆ ಜಾಗದಲ್ಲಿ. ಇದನ್ನು ಪ್ರಿವೆಂಟ್ ಮಾಡೋಕ್ಕೆ ರೆಗ್ಯುಲರ್ ಆಗಿ ಡೈಪರ್ಸ್ನ ಫ್ರೀಕ್ವೆಂಟ್ ಆಗಿ ಚೇಂಜ್ ಮಾಡಬೇಕು. ಆದಷ್ಟು ಕ್ಲಾತ್ ಡೈಪರ್ಸ್ ಯೂಸ್ ಮಾಡಬೇಕು ವಿತ್ ಬ್ಯಾಂಬೂ ಇನ್ಸರ್ಟ್ಸ್. ಸೊ ಡೇ ಟೈಮಲ್ಲಿ ನೀವು ಕ್ಲಾತ್ ಡೈಪರ್ಸ್ ಯೂಸ್ ಮಾಡ್ಬೋದು. ನೈಟಲ್ಲಿ ಅಷ್ಟೇ ಈ ರೆಗ್ಯುಲರ್ ಡೈಪರ್ಸ್ನ ಯೂಸ್ ಮಾಡಿ ಮಧ್ಯರಾತ್ರಿ ಮತ್ತೆ ಚೇಂಜ್ ಮಾಡಬೇಕು. ಆಮೇಲೆ ಪ್ರತಿ ಸತಿನೂ ಮಗು ಯೂರಿನ್ ಪಾಸ್ ಮಾಡಿದಾಗ, ಮೋಷನ್ ಪಾಸ್ ಮಾಡಿದಾಗ ಡ್ಯಾಮ್ ಕ್ಲಾತಲ್ಲಿ ಅಷ್ಟೇ ಸಾಫ್ಟ್ ಕ್ಲಾತಲ್ಲಿ ವೈಪ್ ಮಾಡಬೇಕು. ವೆಟ್ ವೈಪ್ಸ್ ಯೂಸ್ ಮಾಡೋದಾದರೆ ಆಲ್ಕೋಹಾಲ್ ಫ್ರೀ ವೆಟ್ ವೈಪ್ಸ್ನ ಯೂಸ್ ಮಾಡಬೇಕು. ಆಮೇಲೆ ಪ್ರತಿ ಸತಿನೂ ಜಿಂಕ್ ಆಕ್ಸೈಡ್ ಬ್ಯಾರಿಯರ್ ರಿಪೇರ್ ಕ್ರೀಮ್ಸ್ ಅಂತ ಬರುತ್ತೆ. ಇದನ್ನು ಎವ್ರಿ ಟೈಮ್ ಅದನ್ನು ಹಚ್ಚೋದ್ರಿಂದ ಬ್ಯಾರಿಯರ್ ರಿಪೇರ್ ಆಗುತ್ತೆ. ಆಮೇಲೆ ಸ್ಕಿನ್ ಸಹ ಒಳ್ಳೆ ಕಂಡೀಷನಲ್ಲಿ ಇರುತ್ತೆ. ಮತ್ತೊಂದು ಕಾಮನ್ ಕಂಡೀಷನ್ ನಾವು ನೋಡೋದು ಅಂದರೆ ಇನ್ಸೆಕ್ಟ್ ಬೈಟ್ ರಿಯಾಕ್ಷನ್. ಸೊ ಇದು ಹೆಂಗಾಗುತ್ತೆ ಅಂದರೆ ಮಕ್ಕಳಿಗೆ ಕಾಮನ್ ಆಗಿ ಸೊಳ್ಳೆ ಅಥವಾ ಏನಾದರೂ ಇನ್ಸೆಕ್ಟ್ಸ್ ಕಡಿದಾಗ ಅವರಿಗೆ ತುಂಬ ಇಚ್ಚಿಂಗ್, ರ್ಯಾಷಸು, ಕೈ ಮೇಲೆ ಎಕ್ಸ್ಪೋಸ್ಡ್ ಏರಿಯಾಸ್ ಮೇಲೆ ಬರುತ್ತೆ. ಕೈ, ಕಾಲು ಎಲ್ಲಿ ಹೊರಗಡೆ ಎಕ್ಸ್ಪೋಸ್ ಆಗುತ್ತೋ ಆ ಜಾಗಗಳು. ಸೊ ಇದಕ್ಕೆ ನಾವು ಏನೇನು ಮೆಷರ್ಸ್ ಯೂಸ್ ಮಾಡ್ಬೋದು ಪ್ರಿವೆಂಟ್ ಮಾಡೋಕ್ಕೆ? ಪೂರ್ತಿ ಕವರ್ಡ್ ಕ್ಲೋದಿಂಗ್ ಹಾಕಬೇಕು. ಫುಲ್ ಆರ್ಮ್ ಕ್ಲೋತ್ಸ್, ಫುಲ್ ಪ್ಯಾಂಟ್ಸ್. ಸೊ ಶಾರ್ಟ್ಸ್ ಅಥವಾ ಸ್ಲೀವ್ಲೆಸ್ ಬಟ್ಟೆನ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡೋದು ಬೆಟರ್. ಮತ್ತು ಹೊರಗಡೆ ಕರ್ಕೊಂಡು ಹೋದಾಗ ಫುಲ್ ಆರ್ಮ್ ಕ್ಲೋತ್ಸ್ ಯೂಸ್ ಮಾಡಿ ಮಸ್ಕಿಟೋ ರಿಪೆಲೆಂಟ್ ರೋಲ್ ಆನ್ಸ್ ಯೂಸ್ ಮಾಡ್ಬೋದು. ಸೊ ಓಡೋಮೋಸ್ ಇಂಥದ್ದೆಲ್ಲ ನಾವು ಸ್ಕಿನ್ನಿಗೆ ಡೈರೆಕ್ಟಾಗೆ ಯೂಸ್ ಮಾಡೋಕ್ಕೆ ಅಡ್ವೈಸ್ ಮಾಡಲ್ಲ. ರೋಲ್ ಆನ್ ಪ್ಯಾಚಸ್ ಏನಾದರೂ ಬಟ್ಟೆ ಮೇಲೆ ಹಾಕ್ಬೋದು ಪ್ರಿವೆಂಟಿವ್ ಮೆಷರ್ ಥರ. ಇದೇನೇ ಮಾಡಿದ್ರು ಅಪ್ ಟು 7 years 8 years ತನಕ ಮತ್ತೆ ಬರುವಂಥ ಕಂಡೀಷನ್. ಸೊ ರೆಗ್ಯುಲರ್ ಆಗಿ ಮಾಯಿಶ್ಚರೈಸರ್ಸು ಮತ್ತು ಪ್ರಿವೆಂಟಿವ್ ಮೆಷರ್ಸ್ ಏನೇನು ನಾನೀಗ ಹೇಳಿದ್ನೋ ಅದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇರಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಮಕ್ಕಳಲ್ಲಿ ನಾವು ಹೇಳೋದು ಅಂದರೆ ಡಯಟ್. ಅಂದರೆ ಅವ್ರು ಏನು ಆಹಾರನ ಡೈಲಿ ಯೂಸ್ ಮಾಡ್ತಾರೆ ಅದು ಸಣ್ಣ ವಯಸ್ಸಿಂದನೇ ಪ್ರಾಕ್ಟೀಸ್ ಮಾಡಿಸ್ಬೇಕು. ಅವರಿಗೆ ಬ್ಯಾಲೆನ್ಸ್ ಡಯಟ್ ಅನ್ನೋದ್ರ ಬಗ್ಗೆ ನಾವು ಅವ್ರ ಸ್ಕೂಲಲ್ಲಿ ಓದ್ಬೋದು, ಬಟ್ ಅದನ್ನು ನಾವು ಮನೆಯಲ್ಲಿ ಅವ್ರು ಹೆಂಗೆ ಫಾಲೋ ಮಾಡಬೇಕು ಅನ್ನೋದನ್ನು ರೆಗ್ಯುಲರ್ ಆಗಿ ಅವ್ರಿಗೆ ಹೇಳ್ಕೊಡ್ಬೇಕು. ಮೋಸ್ಟ್ ಮಕ್ಕಳು ಇವಾಗ ಜಂಕ್ ಫುಡ್ ಅಂದರೆ ಬಿಸ್ಕೆಟ್ಸ್, ಚಾಕ್ಲೇಟ್ಸ್, ಆಮೇಲೆ ಹೊರಗಡೆಯಿಂದ ತಗೋಣ ಪಿಜ್ಜಾ, ಬರ್ಗರ್ಸ್ ಇದರಲ್ಲೇ ಮೋಸ್ಟ್ ಆಫ್ ದ ಟೈಮ್ ಜಾಸ್ತಿ ಅದನ್ನೇ ತಿಂತಾ ಇರ್ತಾರೆ. ಹಾಗಾಗಿ ನಾವು ತುಂಬ ನ್ಯೂಟ್ರಿಷನಲ್ ಪ್ರಾಬ್ಲಮ್ಸ್ನ ನೋಡ್ತಾ ಇದ್ದೀವಿ. ಅಂದರೆ ಐರನ್ ಡೆಫಿಷಿಯನ್ಸಿ, B12 ಡೆಫಿಷಿಯನ್ಸಿ. ಇದರಿಂದ ಅವರಿಗೆ ತುಂಬ ಹೇರ್ ಚೇಂಜಸ್ ಬರ್ಬೋದು, ಸ್ಕಿನ್ ಚೇಂಜಸ್ ಬರ್ಬೋದು, ಪಿಗ್ಮೆಂಟೇಷನ್, ಹೇರ್ ಫಾಲ್ ಇದೆಲ್ಲನೂ ಪ್ರಿವೆಂಟ್ ಮಾಡೋಕ್ಕೆ ನಾವು ಡಯಟ್ ಬಗ್ಗೆ ಸ್ಟ್ರೆಸ್ ಮಾಡಬೇಕು. ಅಂದರೆ ನ್ಯೂಟ್ರಿಷಿಯಸ್ ಫುಡ್ ಅಂದರೆ ಪ್ರೋಟೀನ್ ರಿಚ್ ಫುಡ್ ಇರಬೇಕು. ನಟ್ಸ್ ಆ್ಯಂಡ್ ಸೀಡ್ಸ್ ರೆಗ್ಯುಲರಾಗಿ ಕನ್ಸ್ಯೂಮ್ ಮಾಡಬೇಕು. ಫ್ರೂಟ್ಸ್, ವೆಜಿಟೇಬಲ್ಸ್ ಎವ್ರಿ ಮೀಲಲ್ಲಿ ಅಟ್ಲೀಸ್ಟ್ ವೆಜಿಟೇಬಲ್ಸ್ 1 serving ಇರಲೇಬೇಕು. 1 fruit ಪರ್ ಡೇ ಅಥವಾ ಮಲ್ಟಿಪಲ್ ಫ್ರೂಟ್ಸ್ ಪರ್ ಡೇ, 1 tablespoon ಸೀಡ್ಸ್ ಅಟ್ಲೀಸ್ಟ್ ಡೈಲಿ. ಇದನ್ನೆಲ್ಲ ಅವರು ಮುಂಚೆಯಿಂದನೇ ನೀವು ಹೇಳ್ಕೊಟ್ರೆ ಅವ್ರು ಫುಲ್ ಲೈಫ್ ಲಾಂಗ್ ಡಯಟ್ ಮೇಕ್ಸ್ ದ ಪರ್ಸನ್ ಅನ್ನೋಂಗೆ ಡಯಟ್ರಿ ಚೇಂಜಸ್ ಮಾಡಿದ್ರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾರ್ಮಲ್ ಆಗಿ ನಮಗೆ ಏನಾದರೂ ಸ್ಕಿನ್ ಕಂಡೀಷನ್ಸ್ ಬಂದರೆ ನಾವು ಫಸ್ಟು ನಮ್ಮ ಅಡುಗೆ ಮನೆಯಲ್ಲಿ ಏನೇನು ಸಾಮಾನು ಇದೆಯೋ ಅದನ್ನು ನಾವು ಟ್ರೈ ಮಾಡಬೇಕು ಅಂತ ಅನಿಸುತ್ತೆ. ಅಂದರೆ ಅರಿಶಿನ ಹಚ್ಚೋದು ಅಥವಾ ಬೆಳ್ಳುಳ್ಳಿ ಕುಟ್ಬಿಟ್ಟು ಹಚ್ಚೋದು. ಸೊ ನಿಮಗೆ ಅರಿಶಿನ ಹಚ್ಚೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ತುಂಬ ಜನಕ್ಕೆ ಎಲ್ಲರಿಗೂ ಸೂಟ್ ಆಗಲ್ಲ. ಡ್ರೈನೆಸ್ ಆಗ್ಬೋದು, ಇಚ್ಚಿಂಗ್ ಬರ್ಬೋದು. ಈವನ್ ಅಲೋವೆರಾ ಜ್ಯೂಸ್, ಅಲೋವೆರಾ ಪ್ಲಾಂಟಿಂದ ಡೈರೆಕ್ಟಾಗಿ ಅಲೋವೆರಾ ಜೆಲ್ ತೊಗೊಂಡು ಮಕ್ಕಳಿಗೆ ಡ್ರೈನೆಸ್ ಇದ್ದರೆ ಹಚ್ತಾರೆ. ಸೊ ಇದನ್ನು ಸಹ ಎಲ್ಲರಿಗೂ ಸೂಟ್ ಆಗಲ್ಲ. ಇದರಲ್ಲೂ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಬರ್ಬೋದು, ಇಚ್ಚಿಂಗ್, ಕಡ್ತ ಬರೋದು, ರ್ಯಾಷಸ್ ಬರೋದು. ಮತ್ತು ತಮ್ಮ ಆಕ್ನೆಗಳಿಗೆ, ಪಿಂಪಲ್ಸ್ಗೆ, ಮೊಡವೆಗೆ ಟೂತ್ ಪೇಸ್ಟ್ ಹಚ್ಚೋದು. ಟೂತ್ ಪೇಸ್ಟಲ್ಲಿ ಸಿನಮಿಕ್ ಆ್ಯಸಿಡ್ ಇರುತ್ತೆ. ಇದು ಬರ್ನ್ಸ್ ಮಾಡ್ಬೋದು. ಕಪ್ಪು ಮಾರ್ಕನ್ನು ಪರ್ಮನೆಂಟಾಗಿ ನಿಮ್ಮ ಫೇಸ್ ಮೇಲೆ ಇರ್ಬೋದು. ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಡೈರೆಕ್ಟಾಗಿ ಸೋಷಿಯಲ್ ಮೀಡಿಯಾನಿಂದ ಏನಾದರೂ ಇನ್ಫ್ಲೂಯೆನ್ಸರ್ಸ್ ಹೇಳಿರೋದು ಅಥವಾ ಮೆಡಿಕಲ್ ಸ್ಟೋರಲ್ಲಿ ಅವ್ರು ಅಡ್ವೈಸ್ ಮಾಡ್ತಾರ ಕ್ರೀಮ್ಸನ್ನ ಬಳಸೋದನ್ನು ತಪ್ಪು. ಮೋಸ್ಟ್ ಕ್ರೀಮ್ಸಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಇರ್ಬೋದು ಅಥವಾ ಸ್ಟಿರಾಯ್ಡ್ಸ್ ಇರ್ಬೋದು. ಸೊ ಸ್ಟಿರಾಯ್ಡ್ಸ್ ಎಲ್ಲ ಲಾಂಗ್ ಟರ್ಮ್ ಆಗಿ ಮಕ್ಕಳಿಗೆ ಯೂಸ್ ಮಾಡಿದ್ರೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಸ್ಕಿನ್ ತೆಳ್ಳಗಾಗೋದು, ಅವ್ರ ಸ್ಕಿನ್ ಎಲ್ಲ ಹೋದಂಗೆ ಸೆನ್ಸಿಟಿವಿಟಿ ಜಾಸ್ತಿ ಆಗೋದು. ಸ್ಟಿರಾಯ್ಡ್ ಅಬ್ಯೂಸಿಂದ ತುಂಬ ಪ್ರಾಬ್ಲಮ್ಸು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ಆಗ್ತಾನೆ ಇರುತ್ತೆ. ಸೊ ನಿಮ್ಗೆ ಎಲ್ಲ ಪ್ರಾಬ್ಲಮ್ಸ್ಗೆ ನಿಮ್ಮ ಹತ್ತಿರದಲ್ಲಿರೋ ಡರ್ಮಟಾಲಜಿಸ್ಟ್ ಹತ್ರ ಅಡ್ವೈಸ್ ತೊಗೊಳ್ಳಿ. ಡೈರೆಕ್ಟಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ ಹೇಳ್ತಾ ಇರೋದನ್ನ ಡೈರೆಕ್ಟಾಗಿ ಫಾಲೋ ಮಾಡಬೇಡಿ.